ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್. ನಾನು ನಿಮ್ಮ ಗೆಳತಿ ವೀಣಾ. ಈ ಹಿಂದೆ ಮಾಡಿರುವಂತಹ ಸುಪ್ತಪ್ರಜ್ಞಾ ಮನಸ್ಸಿನ ಶಕ್ತಿಯನ್ನು ಬಳಸಿ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಬಹುದಾದ 3 ವಿಧಾನಗಳು ಅನ್ನುವಂತಹ ವಿಡಿಯೋ ಅಭೂತಪೂರ್ವವಾದಂತಹ ಒಂದು ರೆಸ್ಪಾನ್ಸನ್ನು ಪಡ್ಕೊಂಡಿದೆ ಫ್ರೆಂಡ್ಸ್. ತುಂಬ ಜನ ಅದನ್ನು ನೋಡಿದ್ದೀರಿ, ಅದರ ಉಪಯೋಗ ಆಗ್ತಿದೆ ಅಂತ ಹೇಳಿ ನೀವು ರಿಪ್ಲೈ ಕೂಡ ಮಾಡಿದ್ದೀರಿ. ಅದರಿಂದ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ. ಮತ್ತು ಇಂತಹ ಇನ್ನೂ ಅನೇಕ ವಿಚಾರಗಳನ್ನು ನಿಮಗೆ ಕೊಡಬೇಕು ನನ್ನ ಚಾನೆಲ್ ಮೂಲಕ ಅನ್ನುವಂತಹ ಒಂದು ಆಸೆ ಈಗ ನನ್ನಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮುಂದುವರೆದಂತೆ ಸುಪ್ತಪ್ರಜ್ಞಾ ಮನಸ್ಸಿನ ಶಕ್ತಿಯನ್ನು ಬಳಸಿ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳುವಂತಹ 3 ವಿಧಾನಗಳನ್ನು ಮಾತ್ರ ಹೇಳಿದ್ದೆ ಅಲ್ವಾ. ಈಗ ನಂಗೆ ನಂಬಿಕೆ ಬಂದಿದೆ, ನಮ್ಮ ವ್ಯೂವರ್ಸ್ ಹೇಳಿದ್ದನ್ನು ಚೆನ್ನಾಗಿ ಅರಿತುಕೊಳ್ತಾರೆ, ಆ ಒಂದು ಶಕ್ತಿ ಅವ್ರಿಗಿದೆ ಅಂತ ಹೇಳಿ ನಂಗೆ ನಂಬಿಕೆ ಬಂದಿರೋದ್ರಿಂದ ಈಗಾಗಲೇ ಸಾಬೀತಾಗಿರುವಂತಹ ಒಟ್ಟು 12 ವಿಧಾನಗಳನ್ನು ನಾನು ಈ ವಿಡಿಯೋಗಳಲ್ಲಿ, ಮುಂದೆ ಈಗ ಬರುವಂತಹ ವಿಡಿಯೋಗಳಲ್ಲಿ, ಒಂದು ವಿಡಿಯೋ ಲೆಂತಿ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ವಿಡಿಯೋನೂ ಆಗಬಹುದು, ವಿಡಿಯೋದಲ್ಲಿ ಹೇಳೋದಕ್ಕೆ ಹೇಳ್ತೀನಿ ಫ್ರೆಂಡ್ಸ್. ಅದನ್ನೆಲ್ಲನೂ ಕೂಡ ಅರ್ಥ ಮಾಡ್ಕೊಳ್ಳಿ, ಸಾಧ್ಯ ಆದಷ್ಟು ಬಳಕೆ ಮಾಡ್ಕೊಳ್ಳಿ. ನಿಮ್ಗೆ ಯಾವುದು ಅದರಿಂದ ನಿಮಗೆ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅದನ್ನು ಬಳಕೆ ಮಾಡಿಕೊಂಡು ಅನುಕೂಲವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈಗ ಬನ್ನಿ ನಾವು ತಿಳ್ಕೊಳ್ಳೋಣ 12 ವಿಧಾನಗಳು ಯಾವ್ಯಾವುದು ಅಂತ. ನೋಡಿ, ಒಬ್ಬ ಇಂಜಿನಿಯರ್ ಒಂದು ಸೇತುವೆಯನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ತಂತ್ರವನ್ನು ಅನುಸರಿಸ್ತಾರೆ. ಅದ್ರ ಬಗ್ಗೆ ಒಂದು ಕ್ರಮಬದ್ಧವಾದಂತಹ ಪ್ಲಾನನ್ನು ಮಾಡ್ತಾರೆ, ಅದೇ ರೀತಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ಲಾನ್ ಸರಿಯಾಗಿದ್ರೆ, ಕ್ರಮವಾಗಿದ್ರೆ ಅನಾಯಾಸವಾಗಿ ಸದೃಢವಾದ ಸೇತುವೆಯ ನಿರ್ಮಾಣ ಆಗುತ್ತೆ. ಪ್ಲಾನ್ ಏನಾದರೂ ಸರಿಯಾಗಿರಲಿಲ್ಲ, ಅವರು ಆಯ್ಕೆ ಮಾಡಿಕೊಂಡಂತಹ ತಂತ್ರ ಸರಿಯಾಗಿಲ್ಲ ಅಂತಾದರೆ ಕೆಲಸ ಎಲ್ಲೋ ಅರ್ಧದಲ್ಲೇ ನಿಂತು ಹೋಗುತ್ತೆ. ಅಥವಾ ಸೇತುವೆ ನಿರ್ಮಾಣ ಆಗಿದ್ರೂ ಅದರಲ್ಲಿ ಹಲವಾರು ಕೊರತೆಗಳಿಂದ ಕೂಡಿರುತ್ತೆ. ಇದು ಹೇಗಾಗುತ್ತಪ್ಪ ಅಂತಂದರೆ ಆಪರೇಷನ್ ಸಕ್ಸಸ್ ಬಟ್ ಪೇಷಂಟ್ ಡೆಡ್ ಅನ್ನೋ ಹಾಗೆ ಆಗೋಗ್ಬಿಡುತ್ತೆ. ಹಾಗೆ ಆಗಬಾರ್ದು ಅಂತ ಹೇಳಿದ್ರೆ ಈಗಾಗಲೇ ಸಕ್ಸಸ್ ಆಗಿರುವಂತಹ ಸ್ವೀಕೃತವಾದಂತಹ ತಂತ್ರ ವಿಧಾನಗಳನ್ನು ಅಳವಡಿಸ್ಕೊಂಡ್ರೆ ಬೇಗ ಗುರಿಯನ್ನು ಮುಟ್ಟಬಹುದು. ನಮ್ಮ ಸುಪ್ತಪ್ರಜ್ಞಾ ಶಕ್ತಿಯನ್ನು ಸಮರ್ಥ ರೀತಿಯಲ್ಲಿ ಪ್ರೇರೇಪಿಸಿ ನಾವು ಇಚ್ಛಿಸಿದಂತಹ ಫಲಗಳನ್ನು ಪಡಿಬೇಕು ಅಂತ ಅಂದರೆ ಅದು ಆರೋಗ್ಯ ಆಗಿರಬಹುದು, ಉದ್ಯೋಗ ಆಗಿರಬಹುದು, ಶಾಂತಿ ಆಗಿರಬಹುದು, ನೆಮ್ಮದಿ ಆಗಿರಬಹುದು, ಸಮೃದ್ಧಿ, ಉತ್ತಮ ಬಾಂಧವ್ಯ, ಏನು ಬೇಕಾದ್ರೂ ಆಗಿರ್ಬೋದು. ಈಗಾಗಲೇ ಆ ವಿಚಾರದಲ್ಲಿ ಸಾಕಷ್ಟು ನುರಿತ ಪರಿಣಿತರಾದಂತಹ ತಜ್ಞರು ಅಳವಡಿಸಿಕೊಂಡು ಯಶಸ್ವಿಯಾಗಿರುವಂತಹ ಫಾರ್ಮುಲಾಗಳನ್ನು ತಿಳ್ಕೊಂಡು ನಾವು ಆ ಮೂಲಕ ಸಾಗಿದಾಗ ಅನಾಯಾಸವಾಗಿ ನಮ್ಮ ಗುರಿಯನ್ನು ತಲುಪಬಹುದು. ಮತ್ತು ಅದರಲ್ಲಿ ನಾವು ಯಶಸ್ವಿ ಕೂಡ ಆಗ್ತೀವಿ. ಅಂತಹ ಕೆಲವು ತಂತ್ರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮತ್ತು ಕಲ್ತ್ಕೊಳ್ಳೋಣ. ತಂತ್ರ ನಂಬರ್ 1, ಫಾರ್ಮುಲಾ ನಂಬರ್ 1 ಯಾವುದಪ್ಪ ಅಂದರೆ ಪ್ರಜ್ಞೆಯಿಂದ ಸುಪ್ತ ಪ್ರಜ್ಞೆಗೆ ವಿಚಾರಗಳನ್ನು ತಲುಪಿಸುವಂತಹ ತಂತ್ರ. ಅಂದರೆ ನಾವು ಪ್ರಜ್ಞಾಸ್ಥಿತಿಯಲ್ಲಿ ಇದ್ದಾಗಲೇ ನಾವು ಏನು ಬಯಸ್ತಾ ಇದ್ದೀವಿ ಅನ್ನೋದನ್ನ ಗಾಢವಾಗಿ ಯೋಚಿಸೋದು. ಈಗ ನಾನು ಒಂದು ಒಳ್ಳೆ ಕೆಲಸವನ್ನು ಬಯಸ್ತಿದ್ದೀನಿ ಅಂತ ಹೇಳಿದ್ರೆ ಅದನ್ನೇ ಗಾಢವಾಗಿ ಅದನ್ನೇ ಯೋಚನೆ ಮಾಡೋದು. ನಾನು ಈ ಕೆಲಸಕ್ಕೆ ಹೋಗಿದ್ದೀನಿ, ನಾನು ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಈ ಕೆಲಸವನ್ನ ಇಚ್ಛಿಸ್ತೀನಿ, ನಾನು ಈ ಕೆಲಸವನ್ನ ಇಚ್ಛಿಸ್ತೀನಿ ಅಂತ ಹೇಳಿ. ಮತ್ತೆ ಅದನ್ನೇ ಪದೇ ಪದೇ ನಮ್ಮ ಮನಸ್ಸಿಗೆ ನಾವೇ ಹೇಳ್ಕೊಳ್ಳೋದು. ಈಗ ನಮಗೆ ಹಣ ಬೇಕು ಅಂದ್ರೆ ನಾನೊಬ್ಬ ಶ್ರೀಮಂತ, ನಾನೊಬ್ಬ ಶ್ರೀಮಂತ, ನಾನೊಬ್ಬ ಶ್ರೀಮಂತ. ನಮ್ಮ ಮನಸ್ಸನ್ನು ಸಾಂತ್ವನವಾಗಿ ಇಟ್ಕೊಳ್ಬೇಕು ಅಂದ್ರೆ ನನಗೆ ಯಾರ ಮೇಲೂ ಕೋಪ ಇಲ್ಲ, ನನ್ನ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿದೆ ಅಂತ ಹೇಳಿ ಪ್ರಜ್ಞಾಪೂರ್ವಕವಾಗಿಯೇ ಅದನ್ನ ನಾವು ನಮ್ಮ ಮನಸ್ಸಿಗೆ ಹೇಳ್ತಾ ಹೋಗೋದು. ಪ್ರಜ್ಞಾಪೂರ್ವಕವಾಗಿ ಪದೇ 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 ಹೇಳಿದಾಗ ಅದು ನಮ್ಮ ಸುಪ್ತ ಪ್ರಜ್ಞೆಗೆ ಇಳಿಯುತ್ತೆ. ಈ ತಂತ್ರದ ಬಳಕೆಯನ್ನ ಪ್ರಾಮಾಣಿಕವಾಗಿ ಸಹಜವಾಗಿ ಮಾಡಬೇಕು. ಯಾವುದೇ ರೀತಿ ಒತ್ತಡ, ಒಂದ್ ರೀತಿ ಮಂತ್ರ ಪಠಣ ಮಾಡೋ ರೀತಿನಲ್ಲಿ ಅದಕ್ಕೆ ಅರ್ಥ ಗೊತ್ತಿರಲ್ಲ, ಅದ್ರ ಬಗ್ಗೆ ಏನು ಪ್ರಜ್ಞೆನೇ ಇರೋದಿಲ್ಲ ಅನ್ನೋ ರೀತಿನಲ್ಲಿ ಸುಮ್ಮನೆ ಪಡ 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 ಅಂತ ನಾನು ಶ್ರೀಮಂತ, ನಾನು ಶ್ರೀಮಂತ, ನಾನು ಶ್ರೀಮಂತ ಆ ಥರ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಅದನ್ನ ನಿಮ್ಮ ಮನಸಾರೆ ಪ್ರಜ್ಞಾಪೂರ್ವಕವಾಗಿ ಅದನ್ನು ಅನುಭವಿಸ್ತಾ ಹೇಳಬೇಕು. ಆಗ ಮಾತ್ರ ಈ ತಂತ್ರ ಫಲಿಸುತ್ತೆ. ತಂತ್ರ ನಂಬರ್ 1 ಗೊತ್ತಾಯ್ತಲ್ವಾ? ಪ್ರಜ್ಞೆಯಿಂದ ಸುಪ್ತ ಪ್ರಜ್ಞೆಗೆ ವಿಚಾರವನ್ನ ತಲುಪಿಸುವಂತಹ ತಂತ್ರ. ಈ ತಂತ್ರವನ್ನ ಬಳಕೆ ಮಾಡ್ಕೊಳ್ಬಹುದು. ಈಗ 2ನೇ ತಂತ್ರ ನೋಡೋಣ. ತಂತ್ರ ನಂಬರ್ 2 ಯಾವ್ದಪ್ಪ? 2ನೇ ತಂತ್ರ ಅಂದ್ರೆ ಬ್ಲೂ ಪ್ರಿಂಟ್ ತಂತ್ರ. ನಿಮ್ಗೆಲ್ಲ ಬ್ಲೂ ಪ್ರಿಂಟ್ ಬಗ್ಗೆ ಗೊತ್ತೇ ಇರುತ್ತೆ. ಮನೆ ಕಟ್ಟೋದಕ್ಕೆ ಮುನ್ನ ಹೇಗೆ ಬ್ಲೂ ಪ್ರಿಂಟ್ ಅನ್ನ ತಯಾರಿಸ್ತೀವೆಯೋ ಹಾಗೆ ನಮ್ಮ ಮಾನಸಿಕ ಮನೆಯ ಬಗ್ಗೆ ಕೂಡ ಅಪಾರ ಕಾಳಜಿಯಿಂದ ಖುಷಿ ಮತ್ತು ಸಮೃದ್ಧಿಯ ಮಾನಸಿಕ ಬ್ಲೂ ಪ್ರಿಂಟ್ ಅನ್ನ ತಯಾರಿಸಬೇಕು. ಮನೆ ಕಟ್ಟುವಾಗ ಒಂದೊಂದು ಇಟ್ಟಿಗೆಯನ್ನ ಇರಿಸಿ ಕಟ್ತಾ ಹೋದಂತೆ, ಮನೆಯ ಮೂಲೆ ಮೂಲೆಯನ್ನ ಸಿಂಗರಿಸಿದಂತೆ ಸದಾಕಾಲ ನಿಮ್ಮ ಮಾನಸಿಕ ಮನೆಯ ಬ್ಲೂ ಪ್ರಿಂಟ್ ಅನ್ನ ಮನಸ್ಸಿನಲ್ಲಿ ಚಿತ್ರಿಸ್ತಾ ಇರಿ. ಅಂದ್ರೆ ಮನಸ್ಸಿನಲ್ಲಿ ಯಾವಾಗ್ಲೂ ಖುಷಿ, ಸಂತೋಷ ಇದನ್ನೇ ಯಾವಾಗ್ಲೂ ಚಿತ್ರಿಸ್ತಾ ಇದ್ರೆ
ಅದ್ಭುತವಾದಂತಹ ಆರೋಗ್ಯ, ಸಫಲತೆ ಮತ್ತು ಸಂತೋಷದ ಬ್ಲೂ ಪ್ರಿಂಟ್. ನೀವು ಯೋಚಿಸುವಂತಹ ಅಥವಾ ಇರಿಸ್ಕೊಂಡಿರುವಂತಹ ವಿಚಾರಗಳ ಮೂಲಕ, ನೀವು ಸ್ವೀಕರಿಸುವಂತಹ ವಿಚಾರಗಳ ಮೂಲಕ ಬ್ಲೂ ಪ್ರಿಂಟ್ ತಯಾರಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ. ನೀವೆಂತಹ ವಿಚಾರಗಳನ್ನ ಆಲೋಚಿಸ್ತೀರಿ, ಎಂಥ ವಿಚಾರಗಳನ್ನ ಸ್ವೀಕರಿಸ್ತೀವಿ ಅನ್ನೋದ್ರ ಮೂಲಕ. ಹಾಗಾಗಿ ನಿಮ್ಮ ಮಾನಸಿಕ ಮನೆಯ ಇಟ್ಟಿಗೆಗಳು ಏನಾದ್ರೂ ಹೆದರಿಕೆ, ಚಿಂತೆ, ಒತ್ತಡ ಅಥವಾ ಕೊರತೆಯಿಂದ ಮಾಡಲ್ಪಟ್ಟಿದ್ರೆ, ನಿರಾಶೆ, ಸಂಶಯ, ದೋಷಪೂರ್ಣ ಆಲೋಚನೆಗಳಿಂದ ಏನಾದ್ರು ಕೂಡಿದ್ರೆ, ಆಗ ಬ್ಲೂ ಪ್ರಿಂಟ್ ಸುಸ್ತು, ಒತ್ತಡ, ಚಿಂತೆ, ಅನಾರೋಗ್ಯದ ರೂಪದಲ್ಲಿ ಗೋಚರವಾಗುತ್ತೆ. ಹಾಗಾಗಿ ನೀವು ಎಂತಹ ವಿಚಾರಗಳನ್ನ ನಿಮ್ಮ ಮನಸ್ಸಿನೊಳಗೆ ಸ್ವೀಕರಿಸ್ತೀರಿ ಅಥವಾ ಸ್ವೀಕರಿಸಬೇಕು ಅಂತ ಹೇಳಿದ್ರೆ, ಶಾಂತಿ, ಸಂತೋಷ, ಸದ್ಭಾವನೆಯ ಅನುಭೂತಿಯನ್ನ ಸದಾಕಾಲ ಮನಸ್ಸಿನಲ್ಲಿ ತುಂಬಿಕೊಳ್ಳಿ. ಮೌನವಾಗಿ ಸುಂದರವಾದ ನಿಮ್ಮಷ್ಟಕ್ಕೆ ನೀವೇ, ನಿಮ್ಮ ಮನಸ್ಸಿನಲ್ಲಿ ನೀವೇ ಜೀವನದ ಒಂದು ಬ್ಲೂ ಪ್ರಿಂಟ್ ಅನ್ನ ಸುಂದರವಾದ ಬ್ಲೂ ಪ್ರಿಂಟ್ ಅನ್ನ ತಯಾರಿಸ್ತಾ ಹೋಗಿ. ಈ ವಿಷಯಗಳ ಮೇಲೆ ನೀವು ಎಷ್ಟು ದೃಢವಾಗಿರ್ತೀರಿ, ಅಷ್ಟು ನಿಮ್ಮ ಸುಪ್ತ ಪ್ರಜ್ಞೆ ನಿಮ್ಮ ಬ್ಲೂ ಪ್ರಿಂಟ್ ಅನ್ನ ಸ್ವೀಕರಿಸುತ್ತೆ ಮತ್ತು ನೀವು ಬಯಸಿದ ಎಲ್ಲಾ ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ಉತ್ಪತ್ತಿ ಮಾಡುತ್ತೆ. ಮತ್ತು ನಿಮ್ಮ ಮಾನಸಿಕ ಬ್ಲೂ ಪ್ರಿಂಟ್ ಒಂದು ದಿನ ನಿಜ ರೂಪವಾಗಿ ನಿಮ್ಮ ಮುಂದೆ ನಿಂತಿರುತ್ತೆ. ಹಾಗಾಗಿ ಸದಾಕಾಲ ಉತ್ತಮ ಬ್ಲೂ ಪ್ರಿಂಟ್ ಅನ್ನ ನಿಮ್ಮ ಮನಸ್ಸಿನಲ್ಲಿ ತಯಾರಿಸ್ತಾ ಇರಿ. ಖಂಡಿತ ಒಂದು ದಿನ ಅದು ನಿಜವಾಗುತ್ತೆ. ಇನ್ನೂ ಸರಳವಾಗಿ ಹೇಳ್ಬೇಕು ಅಂದ್ರೆ, ಸದಾಕಾಲ ಒಳ್ಳೆಯದನ್ನೇ ಆಲೋಚಿಸ್ತಾ ಇರಿ, ಒಳಿತನ್ನೇ ಹಾರೈಸ್ತಾ ಇರಿ, ಖಂಡಿತ ಅದೇ ಆಗತ್ತೆ. ಇದು 2ನೇ ತಂತ್ರ. ಈಗ ತಂತ್ರ ನಂಬರ್ 3, ಪೂರ್ಣ ವಿಶ್ವಾಸದಿಂದ ಹೇಳೋದು. ಏನು ಪೂರ್ಣ ವಿಶ್ವಾಸದಿಂದ ಹೇಳೋದು ಅಂದ್ರೆ, ನಾವು ಒಂದು ಮುಚ್ಚಿರುವ ಬಾಗಿಲನ್ನ ತೆಗಿಸ್ಬೇಕು ಅಂತ ಹೇಳಿದ್ರೆ ಬಾಗಿಲನ್ನ ತಟ್ಟಬೇಕು. ಸುಮ್ನೆ ಬಾಗಿಲು ಬಳಿ ಹೋಗಿ ನಿಂತು ಬಿಟ್ರೆ ಬಾಗಿಲು ಓಪನ್ ಆಗುತ್ತಾ? ಇಲ್ಲ. ಹಾಗೇನೆ ನಾವು ಯಾವುದರ ಹುಡುಕಾಟದಲ್ಲಿದ್ದೇವೆಯೋ ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಅಂದ್ರೆ ನೈಜವಾದ ಪ್ರಾರ್ಥನೆ ಸಲ್ಲಿಸಿದಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತೆ. ನಿಮ್ಮ ನ್ಯಾಯಯುತವಾದಂತಹ ಕೋರಿಕೆ ಸಫಲವಾಗಬೇಕು ಅಂತ ಹೇಳಿ ಎಷ್ಟು ವಿಶ್ವಾಸದಿಂದ ನೀವು ಬ್ರಹ್ಮಾಂಡವನ್ನ ಪ್ರಾರ್ಥಿಸ್ತೀರೋ, ಅಷ್ಟೂ ನಿಮ್ಮ ಪ್ರಾರ್ಥನೆ ನಿಮ್ಮ ಸುಪ್ತ ಪ್ರಜ್ಞೆಗೆ ಸ್ವೀಕೃತಿ ಅಂದ್ರೆ ಅಕ್ಸೆಪ್ಟೆಡ್ ಹಂತವನ್ನ ತಲುಪುತ್ತೆ. ನಿಮ್ಮ ಕೋರಿಕೆ ಸಫಲವಾಗಿಯೇ ತೀರುತ್ತೆ ಅನ್ನುವಂತಹ ಅಪರಿಮಿತವಾದ ದೃಢವಾದ ನಂಬಿಕೆ ನಿಮಗೆ ಇರಬೇಕು. ಅಷ್ಟು ಪೂರ್ಣ ವಿಶ್ವಾಸದಿಂದ ಹಾಗೆ ಆಗತ್ತೆ ಅನ್ನುವಂತಹ ವಿಶ್ವಾಸದಿಂದ ನೀವು ಹೇಳ್ಕೊಂಡೇ ಆದ್ರೆ ನಿಮ್ಗೆ ಖಂಡಿತವಾಗ್ಲೂ ಅದು ನಿಮ್ಮ ಸುಪ್ತ ಪ್ರಜ್ಞೆಗೆ ಇಳಿಯುತ್ತೆ ಮತ್ತು ನಿಮ್ಮ ಕೋರಿಕೆ ಈಡೇರುತ್ತೆ ಫ್ರೆಂಡ್ಸ್. ಇದು ತಂತ್ರ ನಂಬರ್ 3, ಯಾವುದು? ಪೂರ್ಣ ವಿಶ್ವಾಸದಿಂದ ಹೇಳೋದು. ಈಗ ತಂತ್ರ ನಂಬರ್ 4, ಯಾವುದು ಈ ತಂತ್ರ ಅಂತ ಹೇಳಿದ್ರೆ ಚಿತ್ರಾತ್ಮಕ ತಂತ್ರ. ಯಾವುದೇ ವಿಚಾರವನ್ನ ನೈಜವಾಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕಿರುವಂತಹ ಸರಳ ಮತ್ತು ಪರಿಣಾಮಕಾರಿ ತಂತ್ರ ಅಂದ್ರೆ ಅದರ ಚಿತ್ರವನ್ನ ಕಾಣೋದು. ನಿಮ್ಮ ಮನಸ್ಸಿನ ಕಣ್ಣಿಂದ ಅದು ಸಾಕಾರಗೊಂಡಿದೆ ಅನ್ನೋಷ್ಟು ನಿಚ್ಚಳವಾಗಿ ಸ್ಪಷ್ಟವಾಗಿ ಕಾಣೋದು. ಒಬ್ಬ ಆರ್ಕಿಟೆಕ್ಟ್ ಒಂದು ಕಟ್ಟಡವನ್ನ ನಿರ್ಮಿಸಬೇಕು ಅನ್ಕೊಂಡ್ರೆ ಮೊದಲು ಅದ್ರ ಚಿತ್ರವನ್ನ ಮೊದಲು ಚಿತ್ರಿಸ್ಕೊಳ್ತಾರೆ. ಅದು ಯಾವ ರೀತಿ ಚಿತ್ರಿಸ್ಕೊಳ್ತಾರೆ? ಅರ್ಧಂಬರ್ಧ ಆಗಿರೋ ರೀತಿ ಚಿತ್ರಿಸ್ಕೊಳ್ತಾರಾ? ಇಲ್ಲ, ಅದು ಸಂಪೂರ್ಣವಾಗಿ ರಚನೆ ಆಗಿರುವ ರೀತಿ ಚಿತ್ರಿಸ್ಕೊಳ್ತಾರೆ. ಹಾಗೆ ನಮ್ಮ ಅಭಿಲಾಷೆ ಏನಿರುತ್ತೆ ಅದು ಸಂಪೂರ್ಣವಾಗಿ ಸಾಕಾರಗೊಂಡಿದೆ ಅನ್ನೋ ರೀತಿನಲ್ಲಿ ನಾವು ಚಿತ್ರಿಸ್ಕೊಳ್ಬೇಕು. ನಾವು ಒಂದು ಮನೆ ಕಟ್ಟಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ನಿಮ್ಮ ಮನೆ ನಿರ್ಮಾಣವಾಗಿದೆ ಅನ್ನೋ ಚಿತ್ರವನ್ನ ಕಲ್ಪಿಸ್ಕೊಳ್ಬೇಕು. ಉತ್ತಮ ಕೆಲಸಕ್ಕಾಗಿ ಪ್ರಯತ್ನಿಸ್ತಿದ್ರೆ ಆ ಕೆಲಸ ನಿಮ್ಗೆ ಈಗಾಗಲೇ ಸಿಕ್ಕಿದೆ ಅನ್ನುವಂತಹ ಚಿತ್ರವನ್ನ ಕಲ್ಪಿಸ್ಕೊಳ್ಬೇಕು. ಮತ್ತೆ ನೀವು ಆರೋಗ್ಯವನ್ನ ಬಯಸ್ತಿದ್ರೆ ನೀವು ಆರೋಗ್ಯವಾಗಿ ಓಡಾಡ್ತಾ ಬಹಳ ಸಂತೋಷವಾಗಿರೋ ಚಿತ್ರವನ್ನ ಕಣ್ಣು ಮುಂದೆ ತಂದ್ಕೊಳ್ಬೇಕು. ಒಂದು ಚಿತ್ರ 100 ಮಾತುಗಳಿಗಿಂತ ಹೆಚ್ಚು ಪರಿಣಾಮಕಾರಿ. 100 ಮಾತುಗಳಲ್ಲಿಯೂ ಹೇಳಲಾಗದಿರುವಂತಹ ವಿಷಯವನ್ನ ಒಂದು ಚಿತ್ರದ ಮೂಲಕ ಮನನ ಮಾಡಿಸ್ಬೋದು. ಹಾಗೇನೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ಗೆ ಚಿತ್ರದ ಸಹಾಯದಿಂದ ಬಹಳ ಸುಲಭವಾಗಿ ನಮ್ಮ ಆಕಾಂಕ್ಷೆಗಳನ್ನ ಮುಟ್ಟಿಸಬಹುದು. ಹಾಗಾಗಿ ಚಿತ್ರಾತ್ಮಕ ತಂತ್ರ ಅತ್ಯಂತ ಉಪಯುಕ್ತವಾದಂತಹ ಮತ್ತು ಬಹಳ ಎಫೆಕ್ಟಿವ್ ಆದಂತಹ ತಂತ್ರ. ಆ ತಂತ್ರವನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ನೀವೇನ್ ಬಯಸ್ತಿದ್ರಿ ಅದರ ಚಿತ್ರವನ್ನ ಮೂಡಿಸ್ಕೊಳ್ಳೋದ್ರ ಮೂಲಕ ಸುಲಭವಾಗಿ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ಗೆ ಅದನ್ನ ಕಳಿಸಬಹುದು ಮತ್ತೆ ಅದರಿಂದ ಉಪಯೋಗವನ್ನು ಕೂಡ ಪಡ್ಕೊಳ್ಬಹುದು. ತಂತ್ರ ನಂಬರ್ 5, ಮಾನಸಿಕ ಫಿಲ್ಮ್, ಮೆಂಟಲ್ ಮೂವಿ ಮೆಥಡ್. ಈ ತಂತ್ರ ಚಿತ್ರಾತ್ಮಕ ತಂತ್ರದ ಒಂದು ಇಂಪ್ರೂವ್ಡ್ ಟೆಕ್ನಿಕ್ ಅಂತ ಹೇಳ್ಬೋದು. ಚಿತ್ರಾತ್ಮಕ ತಂತ್ರದಲ್ಲಿ ಒಂದು ಚಿತ್ರವನ್ನ ಮಾತ್ರ ನೀವು ರಚಿಸ್ಕೊಳ್ತೀರಿ. ಈ ತಂತ್ರದಲ್ಲಿ ನಮ್ಮ ಮನೋಭಿಲಾಷೆ ಏನಿರುತ್ತೆ, ನಮ್ಮ ಆಸೆ ಏನಿರುತ್ತೆ ಅದನ್ನ ಫಿಲ್ಮ್ನ ರೀತಿ ನಮ್ಮ ಮನಪಟಲದ ಮೇಲೆ ಮೂಡಿಸ್ಕೊಳ್ತಾ ಹೋಗೋದು. ಉದಾಹರಣೆಗೆ ನಿಮ್ಮ ಮಂಡಿಗಳಲ್ಲಿ ಸಮಸ್ಯೆ ಇದೆ, ಅದು ನಿವಾರಣೆಯಾಗಿ ನೀವು ಆರಾಮಾಗಿ ಓಡಾಡ್ಬೇಕು ಅನ್ನೋದು ನಿಮ್ಮ ಆಸೆ. ಅದೇ ನಿಮ್ಮ ಇಚ್ಛೆ ಆಗಿದ್ದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನೀವು ಒಂದು ದೊಡ್ಡ ಬೆಟ್ಟವನ್ನ ಅನಾಯಾಸವಾಗಿ ಎಲ್ಲರಿಗಿಂತ ಮೊದಲೇ ಹತ್ತಿ
ಇಂತಹ ಸದೃಢವಾದಂತಹ ಕಾಲುಗಳನ್ನ, ಆರೋಗ್ಯವನ್ನ ನೀಡಿದಂತಹ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ತಾ ಇರೋ ರೀತಿನಲ್ಲಿ, ಅದು ಪ್ರತಿಯೊಂದು ಈಗ ನಿಮ್ ನಡೀತಾ ಇದೆ ನಿಜವಾಗ್ಲೂ ಅನ್ನೋ ರೀತಿನಲ್ಲಿ, ನೈಜವಾಗಿ ನಡೀತಿರೋ ರೀತಿನಲ್ಲಿ ನಿಮ್ಮ ಮನೋಭೂಮಿಕೆಯಲ್ಲಿ ಕಾಣ್ತಾ ಹೋಗಿ. ಈಗ ನೀವು ಒಂದು ಮನೆಯನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಿ ಅಂತ ಹೇಳಿದ್ರೆ, ಮನೆ ಎಲ್ಲ ಸುಂದರವಾಗಿ ನಿರ್ಮಾಣ ಆಗೋಗಿದೆ, ಅದ್ರ ಪ್ರತಿಯೊಂದು ಮೂಲೆಗಳು ಈ ರೀತಿನಲ್ಲಿದೆ. ನೀವು ಯಾವುದೋ ಒಂದು ಭಾಗದಲ್ಲಿ ನಿಮ್ಮ ಕುಟುಂಬದೊಂದಿಗೆ ಕುಳಿತು ತುಂಬಾ ಸಂತೋಷವಾಗಿ ಸಮಯವನ್ನ ಕಳೀತಾ ಇದ್ದೀರಿ, ಆ ಮನೆಯಲ್ಲಿ ಒಳ್ಳೆ ಪಾಸಿಟಿವಿಟಿ ತುಂಬಿದೆ, ಹೀಗೆ ಅದು ನೈಜವಾಗಿ ನಡೀತಿದೆ ಅನ್ನೋ ರೀತಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅದೊಂದು ಒಂದು ಪಿಕ್ಚರ್ ಅನ್ನ, ಆ ಒಂದು ರೀಲ್ ರೀತಿನಲ್ಲಿ ಅದು ಓಡೋ ರೀತಿನಲ್ಲಿ ನೀವು ಕಲ್ಪಿಸ್ಕೊಳ್ತಾ ಹೋಗ್ಬೇಕು. ಈ ರೀತಿ ನಿಮ್ಮ ಮನೋಭೂಮಿಕೆಯಲ್ಲಿ ಕಾಣ್ತಾ ಹೋಗಿ, ಅದು ನಿಮ್ಮ ಮನಸ್ಸಿಗೆ ಎಷ್ಟು ಸಂತೋಷವನ್ನ ಉಂಟು ಮಾಡುತ್ತಾ ಹೋಗುತ್ತೋ ಅಷ್ಟು ನಿಮ್ಮ ಸುಪ್ತ ಪ್ರಜ್ಞೆಯ ಆಳಕ್ಕೆ ಇಳಿತಾ ಹೋಗುತ್ತೆ. ನೀವು ಅದರಿಂದ ಎಷ್ಟು ಸಂತೋಷ ಪಡ್ತೀರಲ್ವಾ, ಓ ನನ್ಗಿಂತ ಕೆಲಸ ಸಿಕ್ಬಿಟ್ಟಿದೆ, ನಾನು ಈ ತರ ಕೆಲಸ ಮಾಡ್ತಿದ್ದೀನಿ, ನನಗೆ ಇದರಿಂದ ಇಷ್ಟು ಸಂಬಳ ಬರ್ತಾ ಇದೆ, ಇದರಿಂದ ನನ್ನ ಜೀವನ ಇಷ್ಟೊಂದು ಸುಧಾರಿಸಿದೆ, ನನಗೆ ಎಲ್ಲಾ ಕಡೆ ಗೌರವ ಸಿಗ್ತಾ ಇದೆ ಅಂತ ಹೇಳಿ ನೀವು ಅದರಿಂದ ಖುಷಿ ಪಡ್ತಾ ಹೋಗ್ತಿರಲ್ವಾ, ಅದನ್ನ ಚಿತ್ರಿಸ್ಕೊಂಡು, ಅಷ್ಟೂ ಕೂಡ ನಿಮ್ಮ ಮನಸ್ಸಿನ ಸುಪ್ತ ಪ್ರಜ್ಞೆಯ ಆಳಕ್ಕೆ ಅದು ಇಳಿತಾ ಹೋಗುತ್ತೆ. ಮತ್ತು ಅದು ಯಾವಾಗ ನಿಮ್ಮ ಸುಪ್ತ ಪ್ರಜ್ಞೆಗೆ ತಲುಪುತ್ತೆ, ಸುಪ್ತ ಪ್ರಜ್ಞೆ ಅದನ್ನ ಸಾಕಾರಗೊಳಿಸುತ್ತೆ. ಇದು ಒಂದು ತುಂಬಾ ಎಫೆಕ್ಟಿವ್ ಆದಂತಹ ತಂತ್ರ, ಮಾನಸಿಕ ಫಿಲ್ಮ್ ಅಂದ್ರೆ ಮೆಂಟಲ್ ಮೂವಿ ಮೆಥಡ್, ತಂತ್ರ ನಂಬರ್ 5 ನೆನ್ಪಿಟ್ಕೊಳ್ಳಿ, ಇದು ಮಾನಸಿಕ ಫಿಲ್ಮ್ ತಂತ್ರ. ಈಗ ನೆಕ್ಸ್ಟ್ ತಂತ್ರ ಯಾವ್ದಪ್ಪ ಅಂತಂದ್ರೆ ತಂತ್ರ ನಂಬರ್ 6, ಬಾಡೋಯಿನ್ ತಂತ್ರ. ಯಾರು ಇವ್ರು ಬಾಡೋಯಿನ್? ಚಾರ್ಲ್ಸ್ ಬಾಡೋಯಿನ್ ಅವರು ರೂಸೋ ಇನ್ಸ್ಟಿಟ್ಯೂಟ್ ನ ಪ್ರೊಫೆಸರ್ ಮತ್ತೆ ನ್ಯೂ ನೈನ್ಸಿ ಸ್ಕೂಲ್ ಆಫ್ ಹೀಲಿಂಗ್ ನ ಕುಶಲರಾದಂತಹ ಸೈಕೋಥೆರಪಿಸ್ಟ್ ಆಗಿದ್ರು ಮತ್ತು ಸಂಶೋಧನಾ ನಿರ್ದೇಶಕರು ಕೂಡ ಆಗಿದ್ರು. ಇವರ ಪ್ರಕಾರ ಸುಪ್ತ ಪ್ರಜ್ಞಾ ಮನಸ್ಸನ್ನ ಪ್ರಭಾವಿತಗೊಳಿಸೋದಿಕ್ಕೆ ಮಂಪರು, ನಿಷ್ಕ್ರಿಯತೆ ಅಥವಾ ನಿದ್ದೆಯಂತಹ ಅವಸ್ಥೆ ಉತ್ತಮ ಅಂತ ಹೇಳ್ತಾರೆ. ಈ ಸ್ಥಿತಿಯಲ್ಲಿ ಸುಲಭವಾಗಿ ಮನನಗೊಳಿಸಬೇಕಾದಂತಹ ವಿಷಯವನ್ನ ಸುಪ್ತ ಪ್ರಜ್ಞೆಗೆ ತಲುಪಿಸಬಹುದು ಅಂತ ಹೇಳಿ ಇವರು ಕಂಡುಕೊಂಡಿದ್ರು ಅವರ ಒಂದು ಪ್ರಯೋಗಗಳ ಮೂಲಕ. ಮತ್ತು ಸುಪ್ತ ಪ್ರಜ್ಞೆಗೆ ನೀಡುವಂತಹ ಸಲಹೆಯ ವಿಷಯವನ್ನು ಆದಷ್ಟು ಸಂಕ್ಷೇಪಗೊಳಿಸಿ ಹೇಳ್ಬೇಕು, ಅವಾಗ ಅದು ಹೆಚ್ಚು ಪ್ರಭಾವಶಾಲಿ ಆಗುತ್ತೆ. ಈಗ ನನಗೊಂದು ಮನೆ ಬೇಕು ಅಂತ ಹೇಳಿ ನಾನು ಅನ್ಕೊಳ್ತಿದ್ದೀನಿ ಅಂದ್ರೆ, ನನಗೊಂದು 30-40 ಸೈಟಲ್ಲಿ ಮನೆ ಬೇಕು, ಅದು ಇಷ್ಟು ಡೈಮೆನ್ಷನ್ ಅಲ್ಲಿ ಇರಬೇಕು, ಅದನ್ನ ನಾನು ಇಷ್ಟು ಖರ್ಚಿನಲ್ಲಿ, ಈ ತರ ಎಲ್ಲ ಬೇಡ. ನಾನು ಒಂದು ಸುಂದರವಾದಂತಹ ಮನೆಯನ್ನ ಹೊಂದಿದ್ದೇನೆ, ನನಗೆ ಸುಂದರವಾದ ಮನೆ ಸಿಕ್ಕಿದೆ, ಇಷ್ಟು ಸಾಕು. ಈ ರೀತಿನಲ್ಲಿ ನಾವೇನ್ ಸಲಹೆಯನ್ನ ಕೊಡ್ತೀವಿ ಅದನ್ನ ಆದಷ್ಟು ಸಂಕ್ಷೇಪಗೊಳಿಸ್ಕೊಳ್ಳೋದು ಒಳ್ಳೇದು. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಂಡಿದಂತಹ ಮಹಿಳೆಯೊಬ್ರು ಬಾಡೋಯಿನ್ ತಂತ್ರವನ್ನ ಅನುಸರಿಸಿ ಸುಲಭವಾಗಿ ಸಮಸ್ಯೆಯಿಂದ ಹೊರಬಂದ್ರಂತೆ. ಅವ್ರು ಮಾಡಿದ್ದೇ ಇಷ್ಟ, ಏನಂತಂದ್ರೆ 10 ದಿನ ಪ್ರತಿ ರಾತ್ರಿ ಒಂದ್ ಕುರ್ಚಿಯ ಮೇಲೆ ಕುಳಿತುಕೊಳ್ತಿದ್ರು, ಮತ್ತೆ ತಮ್ಮ ಮನಸ್ಸನ್ನ ಮತ್ತೆ ಶರೀರವನ್ನ ಶಾಂತವಾಗಿರಿಸಿ ಅರೆನಿದ್ರೆಯ ಮಂಪರಿನ ಅವಸ್ಥೆಗೆ ತಲುಪ್ತಾ ಇದ್ರು. ತನ್ನ ಮನಸ್ಸಿನಲ್ಲಿ ಶಾಂತ ಭಾವನೆಯಿಂದ ದೃಢವಾಗಿ ಹೇಳ್ಕೊಳ್ತಿದ್ರು, ದೈವಿ ಇಚ್ಛೆಯ ಅನುಗುಣವಾಗಿ ನನಗೆ ನ್ಯಾಯ ದೊರೆಯಿತು, ದೈವಿ ಇಚ್ಛೆಯ ಅನುಗುಣವಾಗಿ ನನಗೆ ನ್ಯಾಯ ದೊರೆಯಿತು ಅಂತ ಹೇಳಿ ಪದೇ ಪದೇ ಹೇಳ್ಕೊಳ್ತಿದ್ರು. ಇದರಿಂದ ಆಕೆಗೆ ಏನನ್ನಿಸ್ತು ಅಂತಂದ್ರೆ, ದೈವ ಬಲ ನನ್ನೊಡನೆ ಇದೆ, ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋಂತಹ ಭಾವನೆ ಅವರಲ್ಲಿ ದೃಢವಾಯಿತು. ಆ ಭಾವನೆ ದೃಢವಾಗ್ತಾ ಆಗ್ತಾ ಅದು ಸುಪ್ತ ಪ್ರಜ್ಞೆಯನ್ನ ಅಂದ್ರೆ ಯೂನಿವರ್ಸ್ ಅನ್ನ, ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ, ಸುಪ್ತ ಪ್ರಜ್ಞೆ ಬೇರೆ ಅಲ್ಲ, ಯೂನಿವರ್ಸ್ ಬೇರೆ ಅಲ್ಲ, ಯೂನಿವರ್ಸ್ ಅನ್ನ ತಲುಪ್ತು. ಮತ್ತೆ ಯೂನಿವರ್ಸ್ ಅದನ್ನೇ ಸತ್ಯವಾಗಿಸ್ತು. ಕೆಲವೇ ದಿನಗಳಲ್ಲಿ ಕೋರ್ಟ್ನಲ್ಲಿ ಆಕೆಯ ಪರವಾಗಿ ತೀರ್ಪು ಹೊರಬಿತ್ತು. ಅಂತಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನಂತಂದ್ರೆ, ಈ ಬಾಡೋಯಿನ್ ತಂತ್ರ ಹೇಳೋದು ಏನು ಅಂದ್ರೆ, ಮಂಪರು ಅಥವಾ ನಿಷ್ಕ್ರಿಯತೆಯ ಒಂದು ಸ್ಥಿತಿಯಲ್ಲಿದ್ದಾಗ ಒಂದು ಸಲಹೆ, ಸಂಕ್ಷಿಪ್ತವಾದಂತಹ ಸಲಹೆಯನ್ನ ಪರಿಣಾಮಕಾರಿಯಾಗಿ ನಾವು ಹೇಳ್ಕೊಳ್ತಾ ಹೋದಾಗ ಅದು ಬೇಗ ನಮ್ಮ ಸುಪ್ತ ಪ್ರಜ್ಞೆಗೆ ಇಳಿದು ಅದರ ಪರಿಣಾಮ, ಅದರ ಫಲ ನಮಗೆ ಬೇಗ ಸಿಗುತ್ತೆ ಅಂತ ಹೇಳಿ. ಇದು ಕೂಡ ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ತಂತ್ರ ಫ್ರೆಂಡ್ಸ್. ಇನ್ನೊಂದು ನಿದ್ದೆಯ ತಂತ್ರ. ಈ ತಂತ್ರವನ್ನ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, 3 ತಂತ್ರಗಳಲ್ಲಿ ಇದನ್ನ ಒಂದು ಹೇಳಿದ್ದೀನಿ, ಆದ್ರೆ ಇನ್ನೊಂದ್ಸರಿ ರೀಕಾಲ್ ಮಾಡ್ಕೊಳ್ಳೋಣ. ಇದು ತಂತ್ರ ನಂಬರ್ 7 ಅಂತ ಹೇಳಿ ನಾನು ಪಟ್ಟಿ ಮಾಡ್ಕೊಂಡಿದ್ದೀನಿ. ಮಂಪರು ಅಥವಾ ನಿಷ್ಕ್ರಿಯತೆಯ ಅವಸ್ಥೆಯಲ್ಲಿ ಅಂದ್ರೆ ನಿದ್ರೆಗೆ ಜಾರ್ತಿರುವಂತಹ ಸಮಯದಲ್ಲಿ ನಮ್ಮ ಪ್ರಜ್ಞೆ, ಮನಸ್ಸಿನ ಆಲೋಚನೆಗಳು ಶೂನ್ಯವಾಗಿರ್ತವೆ. ನಮಗೆ ಬೇರೆ ಯಾವುದೋ ನಮ್ಮ ದೈನಂದಿನ ಚಟುವಟಿಕೆಯ ಆಲೋಚನೆಗಳು ಬರ್ತಾ ಇರೋದಿಲ್ಲ. ಅಂತಹ ಸಮಯದಲ್ಲಿ ಸುಪ್ತ ಪ್ರಜ್ಞಾ ಮನಸ್ಸು ನಿದ್ದೆಗೆ ಹೋಗುವ ಮುನ್ನ ಮತ್ತು ನಿದ್ದೆಯಿಂದ ಎಚ್ಚೆತ್ತ ಕೂಡಲೇ ಬಹಳ ಶಕ್ತಿಶಾಲಿಯಾಗಿರುತ್ತೆ. ಈ ಅವಸ್ಥೆಯಲ್ಲಿ ನಮ್ಮ ಇಚ್ಛೆಯನ್ನ ಸುಪ್ತ ಪ್ರಜ್ಞಾ ಮನಸ್ಸಿನ ತನಕ ತಲುಪಿಸೋದಕ್ಕೆ ಯಾವುದೇ ಅಡೆತಡೆಯೊಡ್ಡುವಂತಹ ನಕಾರಾತ್ಮಕ ಆಲೋಚನೆಗಳು ಕೂಡ ಇರೋದಿಲ್ಲ. ಹಾಗಾಗಿ ನಿದ್ರೆಗೆ ಜಾರುವ ಮೊದಲು ಮತ್ತು ನಿದ್ರೆಯಿಂದ ಎಚ್ಚರವಾಗುವ ಸಮಯದಲ್ಲಿ ನಿಮ್ಮ ಸುಪ್ತ ಪ್ರಜ್ಞೆಗೆ ಸಲಹೆ ನೀಡೋದ್ರಿಂದ ವೇಗವಾಗಿ ಗುರಿ ಮುಟ್ಟೋದಿಕ್ಕೆ ಸಾಧ್ಯ ಆಗುತ್ತೆ.
ನಾನು ಮೊದಲು ನಿದ್ರೆಗೆ ಜಾರುವಾಗ ಹೇಳ್ಕೊಳ್ಳಿ ಅಂತ ಅಷ್ಟೇ ಹೇಳಿದ್ದೆ. ನಿದ್ರೆಗೆ ಜಾರುವ ಮೊದಲು ಕೂಡ ಹೇಳ್ಕೊಳ್ಳೋದು, ಮತ್ತೆ ನಿದ್ರೆಯಿಂದ ಏಳ್ಬೇಕಾದ್ರೂ ಕೂಡ ಹೇಳ್ಕೊಳ್ಳೋದ್ರಿಂದನೂ ಕೂಡ ಆದಷ್ಟು ಶೀಘ್ರವಾಗಿ ನಮ್ಮ ಸುಪ್ತ ಪ್ರಜ್ಞೆಗೆ ಆ ವಿಚಾರವನ್ನ ಮುಟ್ಟಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಉದಾಹರಣೆಗೆ ಕೊಡ್ತೀನಿ ನೋಡಿ. ನೀವು ಯಾವ್ದಾದ್ರು ಒಂದು ದುರಭ್ಯಾಸವನ್ನ ಬಿಟ್ಬಿಡ್ಬೇಕು ಅಂತ ಹೇಳಿ ನಿರ್ಧರಿಸ್ಕೊಂಡಿದ್ದೀರಾ ಅನ್ಕೊಳ್ಳಿ. ಆಗ ನಿದ್ರೆಗೆ ಜಾರುವ ಮೊದಲು, ಅಂದ್ರೆ ನಿದ್ರೆಯ ಮಂಪರು ಹತ್ತುತ್ತಾ ಇದೆ ಇನ್ನೇನು ಅಂತ ಅನ್ಬೇಕಾದ್ರೆ ನೀವ್ ಹೇಳ್ಕೊಳ್ತಾ ಹೋಗ್ಬೇಕು, ನಾನು ಈ ಅಭ್ಯಾಸದಿಂದ ಪೂರ್ತಿಯಾಗಿ ಮುಕ್ತನಾಗಿದ್ದೇನೆ, ನಾನು ಈ ಅಭ್ಯಾಸದಿಂದ ಪೂರ್ತಿಯಾಗಿ ಮುಕ್ತನಾಗಿದ್ದೇನೆ ಅಂತ ಹೇಳಿ ಸಂಪೂರ್ಣ ನಿದ್ರೆಗೆ ಹೋಗುವವರೆಗೂ ಕೂಡ ಹೇಳ್ಕೊಳ್ತಾ ಹಾಗೆ ನಿದ್ದೆ ಹೋಗೋದು. ಮತ್ತೆ ಬೆಳಗ್ಗೆ ಏಳೋ ಮೊದಲು ಕೂಡ, ಅಂದ್ರೆ ಇನ್ನು ನಿದ್ದೆಗಣ್ಣಲ್ಲೇ ಇದ್ದೀವಿ ಅನ್ಬೇಕಾದ್ರೂ ಕೂಡ ಒಂದು 10 ನಿಮಿಷಗಳ ಕಾಲ ಇದೇ ರೀತಿನಲ್ಲಿ ನಾನು ಸಂಪೂರ್ಣವಾಗಿ ಈ ಅಭ್ಯಾಸದಿಂದ ಮುಕ್ತನಾಗಿದ್ದೇನೆ ಅಥವಾ ಮುಕ್ತಳಾಗಿದ್ದೇನೆ ಅಂತ ಹೇಳಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಒಂದ್ ರೀತಿ ಧನಾತ್ಮಕವಾಗುತ್ತೆ. ಹೌದು, ನಾನು ಸಂಪೂರ್ಣವಾಗಿ ಇದರಿಂದ ಮುಕ್ತಳಾಗಿದೆ ಅಂತ ನಿಮ್ಮ ಮನಸ್ಸು ನಂಬೋದಿಕ್ಕೆ ಪ್ರಾರಂಭ ಮಾಡುತ್ತೆ. ಮತ್ತೆ ದುರಾಭ್ಯಾಸದ ವಿರುದ್ಧವಾಗಿ ನಿಲ್ಲುತ್ತೆ. ನಿಮ್ಮ ಮನಸ್ಸೇ ನಿಮ್ಮ ದುರಭ್ಯಾಸದ ವಿರುದ್ಧವಾಗಿ ನಿಲ್ಲುತ್ತೆ. ನೀವು ಮತ್ತೆ ಅಂತಹ ಚಟಕ್ಕೆ ಒಳಗಾಗಬೇಕಾದಂತಹ ಒತ್ತಡ ಬಂತು ಅನ್ಕೊಳ್ಳಿ, ಆಗ ಮತ್ತೆ ಮತ್ತೆ ಹೇಳ್ಕೊಳ್ಳಿ, ನಿಮಗ್ ನೀವೇ ಹೇಳ್ಕೊಳ್ಳಿ, ನಾನು ಈ ದುರಾಭ್ಯಾಸದಿಂದ ಮುಕ್ತನಾಗಿದ್ದೀನಿ, ಇದರಿಂದಾಗಿ ನನ್ನ ಮನಸ್ಸು ಮತ್ತೆ ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ ತುಂಬಿದೆ, ಸಮಾಜದಲ್ಲಿ ಗೌರವ ಮನ್ನಣೆ ದೊರೆತಿದೆ, ಆರೋಗ್ಯವಾಗಿದ್ದೀನಿ ಅಂತ ಹೇಳಿ ಹೇಳ್ಕೊಳ್ತಾ ಹೋಗಿ. ಇದು ನಿಮ್ಮ ಮನಸ್ಸಿನ ಆಳದಲ್ಲಿ ಎಷ್ಟರ ಮಟ್ಟಿಗೆ ಕುಳಿತು ಬಿಡುತ್ತೆ ಅಂತಂದ್ರೆ, ನೀವೇ ಆ ಕೆಲಸವನ್ನ ಮಾಡ್ಬೇಕು ಅನ್ಕೊಂಡ್ರು, ಆ ಚಟಕ್ಕೆ ಮತ್ತೆ ಅಡಿಕ್ಟ್ ಆಗ್ಬೇಕು ಅನ್ಕೊಂಡ್ರು, ಅಥವಾ ಯಾರೇ ಎಷ್ಟೇ ಒತ್ತಾಯಿಸಿದ್ರು ಸಹ ಆ ಕಾರ್ಯವನ್ನ ನಿಮ್ಗೆ ಮಾಡೋದಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಮತ್ತು ಶೀಘ್ರವಾಗಿ ನಿಮ್ಮ ಅಫರ್ಮೇಶನ್ ನಿಜ ಆಗುತ್ತೆ. ನೀವು ಆರೋಗ್ಯವಾಗಿರ್ತೀರಿ, ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಸಂತೋಷ ತುಂಬಿರುತ್ತೆ, ಮತ್ತು ಸಮಾಜದಲ್ಲಿ ನಿಮಗೆ ಗೌರವ ಮತ್ತು ಮನ್ನಣೆಗಳು ಕೂಡ ದೊರಕುತ್ತೆ. ಇದು ಕೂಡ ಅತ್ಯಂತ ಎಫೆಕ್ಟಿವ್ ಆದಂತಹ ನಿದ್ರೆಯ ತಂತ್ರ ನಂಬರ್ 7. ಈ ತಂತ್ರ ಕೂಡ ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದನ್ನು ಕೂಡ ಅಳವಡಿಸ್ಕೊಳ್ಬಹುದು ಫ್ರೆಂಡ್ಸ್. ಈಗ ಮತ್ತೊಂದು ವೆರಿ ಈಸಿ ಆದಂತಹ ತಂತ್ರ ನಂಬರ್ 8, ಧನ್ಯವಾದ ತಂತ್ರ. ಕೃತಜ್ಞತೆಯಿಂದ ತುಂಬಿದಂತಹ ಹೃದಯ ಯಾವಾಗಲೂ ಬ್ರಹ್ಮಾಂಡದ ರಚನಾತ್ಮಕ ಶಕ್ತಿಗೆ ಬಹಳ ಸಮೀಪವಾಗಿರುತ್ತೆ. ಹಾಗಾಗಿ ಯೂನಿವರ್ಸ್ ನಮ್ಗೆ ಏನೇನ್ ನೀಡಿದೆ ಅದೆಲ್ಲದಕ್ಕೂ ಕೂಡ ನಾವು ಕೃತಜ್ಞತೆಯನ್ನ ಅರ್ಪಿಸೋದ್ರಿಂದ ಯೂನಿವರ್ಸ್ ಜೊತೆಗೆ ಸುಲಭವಾಗಿ ನಾವು ಕಾಂಟ್ಯಾಕ್ಟ್ ಅನ್ನ ಪಡ್ಕೊಳ್ಬಹುದು, ಸಂಪರ್ಕವನ್ನ ಸಾಧಿಸಬಹುದು. ಯೂನಿವರ್ಸ್ ನಮ್ಮ ತಾಯಿಯಂತೆ ನಮ್ಮ ಕೋರಿಕೆಗಳನ್ನ ಆಲಿಸಿ ಆಶೀರ್ವದಿಸುತ್ತೆ. ಕೆಲವ್ರು ಹೇಳ್ಬಹುದು, ಯೂನಿವರ್ಸ್ ನಮ್ಗೆ ಏನೂ ಕೊಟ್ಟಿಲ್ಲ, ನಾವೇನಕ್ಕೆ ಅದಕ್ಕೆ ಕೃತಜ್ಞತೆ ಹೇಳ್ಬೇಕು ಅಂತ ಹೇಳಿ. ಕೃತಜ್ಞತೆ ತಿಳಿಸೋದಿಕ್ಕೆ ಬೇಕಾದಷ್ಟು ವಿಷಯಗಳಿದಾವೆ ಫ್ರೆಂಡ್ಸ್. ಮೊದಲನೇದಾಗಿ, ಇಂದು ನೀವು ನಿದ್ರೆಯಿಂದ ಎದ್ದಿದ್ದೀರಿ ಅಲ್ವಾ, ಈ ದಿನವನ್ನ ಯೂನಿವರ್ಸ್ ನಿಮಗೋಸ್ಕರ ನೀಡಿದೆ. ಪ್ರಪಂಚದಲ್ಲಿ ಸಾವಿರಾರು ಜನ ರಾತ್ರಿ ಮಲಗ್ದವ್ರು ಬೆಳಗ್ಗೆ ಎದ್ದೇಳದೇ ಇಲ್ಲ, ಅಂದ್ರೆ ಅವ್ರಿಗೆ ಆ ದಿನ ಸಿಕ್ಕಿಲ್ಲ. ಆದ್ರೆ ನೀವ್ ಎದ್ದಿದ್ದೀರಿ ಅಂದ್ರೆ ನಿಮ್ಗೆ ಒಂದು ದಿನವನ್ನ ಯೂನಿವರ್ಸ್ ನಿಮಗೆ ಕೊಟ್ಟಿದೆ. ಆ ದಿನವನ್ನ ಕೊಟ್ಟಿದ್ದಕ್ಕೆ ನೀವು ಕೃತಜ್ಞತೆಯನ್ನ ಹೇಳಿ. ನೀವು ಮಲಗಿದಂತಹ ಹಾಸಿಗೆ ಕೃತಜ್ಞತೆಯನ್ನ ಹೇಳಿ. ನಿಮ್ಮನ್ನು ಹೊರುವಂತಹ ಭೂಮಿಗೆ ಕೃತಜ್ಞತೆ ಹೇಳಿ. ನಿತ್ಯ ಕರ್ಮಗಳನ್ನ ಮುಗಿಸಿದ್ರಿ ಅಲ್ವಾ ಆರಾಮಾಗಿ, ಅದಕ್ಕೆ ಕೃತಜ್ಞತೆ ಹೇಳಿ. ಏನ್ ಹೀಗೆ ಹೇಳ್ತೀರಿ ಅನ್ಬೋದು, ಆದ್ರೆ ಎಷ್ಟೋ ಜನಕ್ಕೆ ಮಲಮೂತ್ರ ವಿಸರ್ಜನೆ ಮಾಡೋದಿಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಫ್ರೆಂಡ್ಸ್, ಹಿಂಸೆ ಪಡ್ತಿರ್ತಾರೆ. ಆದ್ರೆ ನಿಮ್ಗೆ ಆ ಸಮಸ್ಯೆ ಉಂಟಾಗಿಲ್ಲ, ಅದಕ್ಕೆ ನೀವು ಕೃತಜ್ಞತೆಯನ್ನ ಹೇಳ್ಬಹುದಲ್ವಾ. ನಂದೇ ಒಂದು ಅನುಭವ ಹೇಳ್ತೀನಿ. ನನಗೆ ಸ್ಪೈನಲ್ ಸರ್ಜರಿ ಆದಾಗ ನನಗೆ ಆಸೆ ಆಗ್ಬಿಟ್ಟಿತ್ತು, ನಾನೇ ಎದ್ದು ಹೋಗಿ ನಾನು ವಾಶ್ರೂಮ್ ಅನ್ನು ಉಪಯೋಗಿಸ್ಬೇಕು ಅನ್ನೋದು ನನ್ನ ಆಸೆಯೇ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ನನ್ನ ಕೈಲಿ ಅದು ಆಗ್ತಾ ಇರ್ಲಿಲ್ಲ. ಅವಾಗ ಅನ್ಕೊಂಡೆ, ನಾನು ಇಷ್ಟು ವರ್ಷ ನಾನು ಎಷ್ಟು ಆರಾಮಾಗಿ ಕೆಲಸ ಮಾಡ್ತಿದ್ದೆ, ಅದ್ ನಾರ್ಮಲ್ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಆಮೇಲೆ ನನಗೆ ಅರ್ಥ ಆಯ್ತು, ಹೌದಲ್ವಾ, ಇದು ಕೂಡ ನಮ್ಗೆ ಯೂನಿವರ್ಸ್ ಕೊಟ್ಟಿರುವಂತಹ ಒಂದು ಕೊಡುಗೆ. ಇದು ಸಿಗ್ಲಿಲ್ಲ, ಇದಿರ್ಲಿಲ್ಲ ಅಂದ್ರೆ, ಯೂನಿವರ್ಸ್ನ ಕೃಪೆ ಇಲ್ಲ ಅಂದ್ರೆ ನಾವು ಆ ಕೆಲಸ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಅರ್ಥ ಆಯ್ತು ಫ್ರೆಂಡ್ಸ್. ಹಾಗಾಗಿ ಪ್ರತಿಯೊಂದಕ್ಕೂ ಕೃತಜ್ಞತೆ ಹೇಳಿ. ನಾವು ಅನ್ಕೊಂಡಿರ್ಬೋದು ನಮ್ಮ ಜೀವನ ಚೆನ್ನಾಗಿಲ್ಲ, ಇನ್ಯಾರ್ದೋ ಜೀವನ ಚೆನ್ನಾಗಿದೆ ಅಂತ ಹೇಳಿ. ಆದ್ರೆ ನೀವು ತಿಳ್ಕೊಳ್ಳಿ, ನಾವು ನಡೆಸ್ತಾ ಇರುವಂತಹ ಜೀವನ ಎಷ್ಟೋ ಜನರ ಕನಸಾಗಿರುತ್ತೆ. ಎಷ್ಟೋ ಜನ ಕನಸು ಕಾಣ್ತಿರ್ತಾರೆ, ಓ ನಾನು ಅವ್ರ ತರ ಬದುಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಅಂತಹ ಜೀವನವನ್ನ ನಮ್ಗೆ ಯೂನಿವರ್ಸ್ ಕೊಟ್ಟಿದೆ, ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಕೃತಜ್ಞರಾಗಿರೋಣ. ಪ್ರತಿ ಒಳಿತಿಗೂ ಪ್ರತಿ ಕೆಡುಕಿಗೂ ಕೂಡ ನಾವು ಕೃತಜ್ಞರಾಗಿರೋಣ. ಒಳಿತಿಗೆ ಕೃತಜ್ಞರಾಗಿರೋದು ಓಕೆ, ಅದೇನಪ್ಪ ಇದು ಕೆಡುಕಿಗೂ ಕೂಡ ಕೃತಜ್ಞರಾಗಿರ್ಬೇಕು ಅಂತ ಹೇಳ್ತಿದಾರಲ್ಲ ಅಂತ ಹೇಳಿ ಅನ್ಕೊಳ್ತಿದ್ದೀರಲ್ವಾ. ಯಾವುದೋ ಒಂದು ಕೆಡುಕು ನಮ್ಮ ಜೀವನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದು ನಮಗೆ ಜೀವನದಲ್ಲಿ ಏನೋ ಒಂದು ಪಾಠವನ್ನ ಕಲಿಸೋದಿಕ್ಕೆ ಅಂತೇನೆ ಬಂದಿರುತ್ತೆ. ಮತ್ತೆ ನಮ್ಮ ಜೀವನಕ್ಕೆ ಅದು ಒಂದು ಟರ್ನಿಂಗ್ ಪಾಯಿಂಟ್ ಅನ್ನ ಕೊಡೋದಿಕ್ಕೆ ಕೂಡ ಬಂದಿರಬಹುದು. ನಾವು ಯಾವಾಗ ಆ ಕೆಡುಕನ್ನ ಹೇಟ್ ಮಾಡ್ತಾ ಹೋಗ್ತೀವಿ, ನಾವು ಅದನ್ನೇ ಹೆಚ್ಚು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ.
ಅದ್ರ ಬದಲಾಗಿ ಅದು ನಮ್ಗೆ ಏನೋ ಒಂದು ಒಳಿತನ್ನ ಮಾಡೋದಕ್ಕೆ ಬಂದಿದೆ, ಇದರಿಂದ ನಾನೇನೋ ಒಂದು ಒಳ್ಳೇದನ್ನೇ ನನ್ನ ಜೀವನದಲ್ಲಿ ಪಡ್ಕೊಂಡೆ ಅಂತ ಹೇಳಿ ನಾವು ಅದಕ್ಕೆ ಕೃತಜ್ಞತೆಯನ್ನು ಅರ್ಪಿಸಿದಾಗ ಆ ಕೆಡುಕ್ನಲ್ಲೂ ಕೂಡ ನೀವು ಒಳಿತನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸು ಅಶಾಂತಿಯಿಂದ ಮುಕ್ತವಾಗುತ್ತೆ. ಹಾಗಿಲ್ದಲೇನೆ ಅಯ್ಯೋ ಈ ಕಷ್ಟಗಳೆಲ್ಲ ನನಗೇ ಯಾಕೆ ಬರುತ್ತೆ, ದೇವ್ರು ನನಗೇ ಯಾಕೆ ಇಷ್ಟೆಲ್ಲ ಕಷ್ಟ ಕೊಡ್ತಾನೆ, ನನಗೆ ಯಾವಾಗಲೂ ಜೀವನದಲ್ಲಿ ಕಷ್ಟವೇ ಆಗೋಯ್ತಲ್ಲ, ಈ ಕಷ್ಟಗಳಿಂದ ನನಗೆ ಮುಕ್ತಿನೇ ಇಲ್ವಾ, ಈ ರೀತಿ ನೆಗೆಟಿವ್ ವರ್ಡ್ಸ್ನ ಮಾತಾಡ್ತಾ ಹೋದ್ರೆ ಅಥವಾ ಕೆಡುಕನ್ನ ನಾವು ಹೆಚ್ಚು ಹೇಟ್ ಮಾಡ್ತಾ ಹೋದ್ರೆ ನಾವು ಅದನ್ನೇ ಹೆಚ್ಚು ಹೆಚ್ಚು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಬದಲಾಗಿ ಈ ಕೆಡುಕನ್ನ ಭಗವಂತ ನನಗೆ ಕೊಟ್ಟಿದ್ದಾನೆ, ಏನೋ ಒಂದು ತೊಂದರೆ ನನಗೆ ಕೊಟ್ಟಿದ್ದಾನೆ ಅಂದ್ರೆ ಈ ಮೂಲಕ ನನಗೆ ಏನೋ ಒಂದು ಪಾಠವನ್ನ ಕಲ್ಸಕ್ಕೆ ಹೊರಟಿದ್ದಾನೆ ಅನ್ಕೊಂಡು ಅದನ್ನ ನಾವು ಅರ್ಥ ಮಾಡ್ಕೊಂಡು ಈ ಕೆಡುಕಿನಿಂದ ನನಗೆ ಈ ರೀತಿ ಸಹಾಯ ಆಯ್ತು, ನನಗೆ ಒಳ್ಳೇದೇ ಆಯ್ತು, ಇದರಿಂದ ನಾನೊಂದು ಪಾಠವನ್ನ ಕಲ್ತಿದ್ದೀನಿ, ನಿನಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ರಿ ಅಂತ ಏನಾರು ಅನ್ಕೊಂಡ್ರಿ ಅಂದ್ರೆ ಆಗ ನಿಮ್ಮ ಮನಸ್ಸು ಅಶಾಂತಿಯಿಂದ ಸಂಪೂರ್ಣವಾಗಿ ಮುಕ್ತವಾಗಿ ಹೋಗುತ್ತೆ, ಮತ್ತೆ ಪಾಸಿಟಿವ್ ಆಗುತ್ತೆ. ಮತ್ತೆ ಆ ಕೆಡುಕು ಕೂಡ ನಿಮ್ಗೆ ಒಳಿತನ್ನೇ ಉಂಟು ಮಾಡಿ ಹೊರಟು ಹೋಗುತ್ತೆ. ಅದು ಅನ್ಕೊಳ್ಳುತ್ತೆ ನನ್ ಕೆಡುಕು, ನನಗೆ ಈ ವ್ಯಕ್ತಿ ಇಷ್ಟೊಂದು ನನಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಅಂದ್ಮೇಲೆ ಪಾಪ ಇವ್ರಿಗೇನು ಕೆಟ್ಟದ್ ಮಾಡೋದು ಬೇಡ ಅಂತ ಹೇಳಿ ಹೊರಟೋಗುತ್ತೆ. ಸುಮ್ನೆ ಹೊರಟೋಗಲ್ಲ, ನಿಮಗೆ ಒಂದು ಒಳ್ಳೆಯದನ್ನ ಮಾಡಿ ಹೋಗುತ್ತೆ. ಹಾಗಾಗಿ ಪ್ರತಿ ಕ್ಷಣ ಕೂಡ ಪ್ರತಿಯೊಂದಕ್ಕೂ ಕೂಡ ನಮಗೆ ಯೂನಿವರ್ಸ್ ಕಡೆಯಿಂದ, ನಮಗೆ ಭಗವಂತನಿಂದ ಏನೇನು ನಮಗೆ ಪ್ರತಿದಿನ ಸಿಗ್ತಾ ಇದೆ ಅದೆಲ್ಲದಕ್ಕೂ ಕೂಡ ಮನಸಾರೆ ಧನ್ಯವಾದಗಳನ್ನ ಹೇಳೋಣ. ಮತ್ತೆ ಆ ಮೂಲಕ ನಾವು ಯೂನಿವರ್ಸ್ಗೆ ಹತ್ತಿರವಾಗ್ತಾ ಹೋಗೋಣ. ಯೂನಿವರ್ಸ್ ಹತ್ರ ಆಗೋದು ಅಂದ್ರೆ ನಮ್ಮ ತಾಯಿ ಹತ್ರ ಇದ್ದ ಹಾಗೆ ಫ್ರೆಂಡ್ಸ್. ನಮ್ಮ ಮನಸ್ಸಿಗೆ ಎಷ್ಟು ಖುಷಿ, ನೆಮ್ಮದಿ, ನಮ್ಗೆ ಯಾವತ್ತೂ ಕೂಡ ನಾವು ಏಕಾಂಗಿ ಆಗಿದ್ದೀವಿ ಅನ್ನೋ ಫೀಲಿಂಗೇ ಬರಲ್ಲ, ಯಾವ ಸಂದರ್ಭದಲ್ಲೂ ಕೂಡ ಬರಲ್ಲ. ಹಾಗಾಗಿ ನಾವು ಯಾವಾಗ್ಲೂ ಕೂಡ ಯೂನಿವರ್ಸ್ಗೆ ಹತ್ತಿರವಾಗಿರ್ಬೇಕು ಅಂತ ಹೇಳಿದ್ರೆ ಈ ರೀತಿ ಧನ್ಯವಾದ ತಂತ್ರವನ್ನ ಅನುಸರಿಸ್ಬೇಕು. ನೋಡಿ, ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯನ್ನ ಬಳಸ್ಕೊಳ್ಳುವಂತಹ 8 ತಂತ್ರಗಳನ್ನ ನಾನು ಇಲ್ಲಿವರೆಗೂ ಹೇಳಿದ್ದೀನಿ. ಪ್ರಜ್ಞೆಯಿಂದ ಸುಪ್ತ ಪ್ರಜ್ಞೆಗೆ ವಿಚಾರವನ್ನ ತಲುಪಿಸುವಂತಹ ತಂತ್ರ, ಬ್ಲೂ ಪ್ರಿಂಟ್ ತಂತ್ರ, ಪೂರ್ಣ ವಿಶ್ವಾಸದಿಂದ ಹೇಳುವ ತಂತ್ರ, ಚಿತ್ರಾತ್ಮಕ ತಂತ್ರ, ಮಾನಸಿಕ ಫಿಲ್ಮ್ ತಂತ್ರ, ಬಾಡೋಯಿನ್ ತಂತ್ರ, ನಿದ್ದೆಯ ತಂತ್ರ ಮತ್ತು ಧನ್ಯವಾದ ತಂತ್ರ. ಇಷ್ಟು 8 ತಂತ್ರಗಳನ್ನ ಹೇಳಿದ್ದೀನಿ. ಒಟ್ಟು ನಾನು ಹೇಳೋಕೆ ಹೊರಟಿರೋದು 12 ತಂತ್ರಗಳು. ಆದರೆ ಈಗಾಗಲೇ ವಿಡಿಯೋ ತುಂಬ ಲೆಂತಿ ಆಗ್ಬಿಟ್ಟಿರೋದ್ರಿಂದ ಇದರಲ್ಲೇ ಮುಂದುವರಿಸ್ತಾ ಹೋದರೆ ತುಂಬ ಸಮಯ ತಗೊಂಡ್ಬಿಡುತ್ತೆ. ಹಾಗಾಗಿ ಈಗ ಫಾರ್ ಇಮಿಡಿಯೇಟ್ ಆಗಿ ಅಂದರೆ ಇದ್ರ ಹಿಂದೆನೇ ಇನ್ನೊಂದು ವಿಡಿಯೋನ ನಾನು ಹಾಕ್ಬಿಡ್ತೀನಿ. ಅದರಲ್ಲಿ ಇದು ಮುಂದುವರೆದಂತಹ ಭಾಗ ಇರುತ್ತೆ. ಯಾವ ತಂತ್ರ ನಿಮಗೆ ಉಪಯೋಗ ಅನಿಸುತ್ತೆ ಆ ತಂತ್ರವನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. 12ರಲ್ಲಿ ಒಂದಾದರೂ ನಿಮ್ಗೆ ಯೂಸ್ಫುಲ್ ಆಗೇ ಇರುತ್ತೆ. ಅದನ್ನು ಅಳವಡಿಸ್ಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಿ ಸಂತೋಷದ ಆರೋಗ್ಯಕರವಾದಂತಹ ಜೀವನವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳಿ ಹಾರೈಸ್ತೀನಿ ಫ್ರೆಂಡ್ಸ್. ಮುಂದಿನ ಭಾಗದಲ್ಲಿ ಇನ್ನು ಉಳಿದಂತಹ ತಂತ್ರಗಳು ಯಾವ್ಯಾವುದು ಅಂತ ಹೇಳಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಮತ್ತು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಯಾರಿಗಾದ್ರೂ ಇದ್ರ ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ನಿಮಗೆ ಆಸೆ ಇದ್ದರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ. ಮತ್ತು ತಪ್ಪದೆ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನೂ ಉತ್ತಮವಾದಂತಹ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಅವಕಾಶವನ್ನು ಈ ನಿಮ್ಮ ಗೆಳತಿಗೆ ಕೊಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತು ಈ ವಿಡಿಯೋದ ಮುಂದುವರೆದ ಭಾಗದಲ್ಲಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ.